ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 31ನೇ ತಾರೀಕು ಮಾರ್ಚ್ 2025 ಸೋಮವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಅಶ್ವಿನಿ ನಕ್ಷತ್ರ ವೈಧೃತಿ ಯೋಗ ಕೌಲವಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ ಬೆಳಿಗ್ಗೆ 8:43 9:32 ಹಾಗೆಯೇ ಮಧ್ಯಾಹ್ನ 12:48 ಮಧ್ಯಾಹ್ನ 1:37 ಹಾಗೆಯೇ ಮಧ್ಯಾಹ್ನ 3:15 ಸಂಜೆ 4:04 ಇರತಕ್ಕಂಥ ಈ ಸಮಯ ಬಾಧಕ, ಕಂಟಕ, ಎಳೆದಾಟ, ಎಚ್ಚರಿಕೆ. ಹೊಸ ವರ್ಷದ ಮೊದಲನೇ ದಿನ, ಮೊದಲನೇ ಸೋಮವಾರ. ಕ್ಷಮಿಸಿ, ತಪ್ಪಾಯಿತು. ನೆನ್ನೆ ನಮಗೆ ಆರಂಭ ಹೊಸ ವರ್ಷ. ಹೊಸ ಬಟ್ಟೆ ಹಾಕಿದ್ರ, ಒಳ್ಳೆ ಮಾತಾಡಿದ್ರೆ, ಯಾವಾಗಲೂ ಒಳ್ಳೆ ಮಾತಾಡಿ ಮಕ್ಕಳೇ, ಒಳ್ಳೆದೇ ಆಲೋಚನೆ ಮಾಡಿ. ನೋಡಿ, ಒಂದು ಪುಟ್ಟದಾಗಿ, ಒಂದು ಸಣ್ಣದಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಕೊಟ್ಟ ಮಾತಿನ ಮೇಲೆ ನಿಂತ್ಕೋಬೇಕು. ಆದಷ್ಟು ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಆಗಲಿಲ್ಲ ದಯವಿಚ್ಛೆ. ಕೆಟ್ಟದ್ದು ಮಾಡೋದು ಬೇಡ, ಕೆಟ್ಟದ್ದು ಯೋಚನೆ ಮಾಡೋದು ಬೇಡ. ಒಮ್ಮೆ ಒಬ್ಬ ಭಿಕ್ಷುಕ ಒಬ್ಬನ ಮನೆ ಮುಂದ್ಗಡೆ ಬಂದು ಅಯ್ಯ ಅಂತ, ಆತ ಮಕ್ಕಳ ಜೊತೆ ಹೊರಗಡೆ ಆ ಕಾಂಪೌಂಡ್, ದೊಡ್ಡ ಮನೆ, ದೊಡ್ಡ ಕಾಂಪೌಂಡ್, ಆಳು ಕಾಳು, ಹೊರಗಡೆ ಬರ್ತಾನೆ. ಏನಯ್ಯ ಇದು ಅಂದ್ರೆ, ಅಯ್ಯ ಏನಾದ್ರೂ ಧರ್ಮ ಮಾಡಿ ಅಂತ. ಅಯ್ಯಯ್ಯೋ, ಈ ಚಳಿ ಈ ಒಂದು ಇದರಲ್ಲಿ ಒದ್ದಾಡ್ತಿದ್ದೀಯಲ್ಲಯ್ಯ, ಸರಿ ನಾನು ಹಿಂಗೆ ಒಂದು ಸ್ವಲ್ಪ ಆಹಾರ ಬಟ್ಟೆ ತರ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಅಷ್ಟರಲ್ಲೇ ಒಂದು ದೊಡ್ಡ ತುಂಬ ಜನಗಳು ಬಂದಿದ್ದಾರೆ, ಆತ್ಮೀಯರು ಬಂದಿದ್ದಾರೆ, ಬಂಧುಗಳು ಬಂದಿದ್ದಾರೆ. ಮನೇಲಿ ಏನೋ ಒಂದು ಔತಣಕೂಟ. ದೊಡ್ಡವ್ರ ಮನೇಲಿ ನಿತ್ಯ ಔತಣಕೂಟ ಇರುತ್ತೆ. ಬಂದವರು ಬಂದಂಗೆ, ಹೋದವರು ಹೋದಾಗೆ. ನಿತ್ಯ ಅನ್ನಪೂರ್ಣೇಶ್ವರಿ, ನಿತ್ಯ ಒಂದು 10 ಜನಕ್ಕೆ ಅನ್ನ ಇಡೋ ಮನೆಗಳಿರ್ತಾವಪ್ಪ, ಇದ್ದಾರೆ. ನೀವೆಷ್ಟೊತ್ತಿಗೆ ಹೋದ್ರೂ ಅಲ್ಲೊಂದು ಅನ್ನ ಇರುತ್ತೆ, ಎಷ್ಟೊತ್ತಿಗೆ ಹೋದ್ರೂ ಒಂದು ನೆರಳು. ಬನ್ನಿ ಮಲ್ಕೊಳ್ಳಿ, ಬಾಗಿಲು ಹಾಕಿರೋಲ್ಲ. ಅಂಥ ಧರ್ಮಾತ್ಮರು ಈಗಲೂ ಇದ್ದಾರೆ. ನಮ್ಮವ್ವ ಕಲಿಸಿದ ಮಾತು, ಯಾರಾದ್ರೂ ಬರ್ತಿರ್ಬೇಕು ಮನೆಗೆ, ಅವ್ರು ಬರೋದು ಕೈ ಚಾಚ್ಕೊಂಡಲ್ಲ, ಯಾರೋ ಇದ್ದಾರೆ ನಮಗೆ ಸಮಾಧಾನಕ್ಕಾದರೂ, ಒಂದು ಸಾಂತ್ವನಕ್ಕಾದ್ರೂ ಇರ್ತಾರೆ ಅಂತ ಅವ್ವ ಹೇಳೋದು. ಯಾರಾದ್ರೂ ಬರೋರು. ಎಂತ ಕಡು ಕಷ್ಟ ಕಾಲ ಅಂದ್ರೆ ನನಗೆ ನೆನಪಿದ ಅಮ್ಮ ಒಂದಷ್ಟು ಅಕ್ಕಿ ಬೆಲ್ಲ ಆದ್ರೂ ಇಟ್ಟುಕೊಟ್ಟು ಕಳಿಸೋದು. ಒಂದು ಬ್ಲೌಸ್ ಪೀಸು, ಒಂದು ಅರಿಶಿನ ಕುಂಕುಮ ಅಂತ ಹೇಳಿಬಿಟ್ಟು ಏನೋ ಒಂದು ಎತ್ತಿಟ್ಕೊಂಡಿರೋದು, ಒಂದು ಎಷ್ಟೋ ಒಂದಷ್ಟು ದುಡ್ಡು ಅದರಲ್ಲಿ ಇಟ್ಟು ನಮಗೆ ಅಂತ ಎತ್ತಿಟ್ಟಿರೋದು. ಅಮ್ಮ ಬರಿಗೆಯಲ್ಲಿ ಕಳಿಸಿದ ಮಾತಿಲ್ಲ. ಅದರಲ್ಲಿ ಒಂದು 11 ರೂಪಾಯಿ ಇರ್ಬೋದು, 11,000 ಇರ್ಬೋದು, ನನಗೆ ಗೊತ್ತಿಲ್ಲ. ಯಾವತ್ತೂ ಅಮ್ಮ ಇಲ್ಲ, ಬರಿಗೆಯಲ್ಲಿ ನಮ್ಮ ಮನೆಗೆ ಬಂದೊಂದು ಬರಿಗೆಯಲ್ಲಿ ಕಳಿಸ್ಬಾರ್ದು. ಏನಾದರೂ ಒಂದು ಹಣ್ಣು, ಏನಾದರೂ. ಅದಕ್ಕೆ ನನ್ನ ಸಂಸ್ಥೆಯಲ್ಲಿ ಯಾರು ಬಂದರೂ ಒಂದು ತಾಂಬೂಲ, ಒಂದು ಹಣ್ಣಾದರೂ ಕೊಡಿ. ಬರಿಗೆಯಲ್ಲಿ ಕೊಡಬೇಕು, ತಗೊಂಡು ಹೋಗೋದೇನು ಇಲ್ಲ. ಕೊಡಬೇಕು. ಇದು ನನ್ನವ್ವ ಹೇಳ್ಕೊಟ್ಟ ಮಾತು. ನಮ್ಮ ಕೈಯಲ್ಲಿ ಅವ್ರಿಗೆ ಅರಮನೆ ಮಾಡ್ಕೊಡಕ್ಕಾಗಲ್ಲ, ಬದುಕು ಕಟ್ಟಿಸ್ಲಿಕ್ಕಾಗಲ್ಲ, ಅವ್ರ ನೋವು ತಗೊಳಕ್ಕಾಗಲ್ಲ. ಒಂದು ಸಮಾಧಾನಕ್ಕೆ ಅಲ್ಲೊಬ್ರು ಇದಾರಪ್ಪ ಅನ್ನುವಂಥದ್ದು. ನೋಡಿ, ಈ ಶ್ರೀಮಂತ ಒಳಗಡೆ ಹೋಗ್ಬಿಟ್ಟ, ಬಂದಿರೋ ಜನಗಳು ಇನ್ನೊಂದು ಮರ್ತೇ ಬಿಟ್ಟಿದ್ದಾನೆ. ಊಟ ಆಯ್ತು, ಬೆಚ್ಚಿಗೆ ಮಲಗ್ಬಿಟ್ಟ ಮಕ್ಕಳ ಜೊತೆ. ಒಂದು ಹೊತ್ತಲ್ಲಿ ಎಚ್ಚರಿಕೆ ಅವನಿಗೆ, ತಗ್ಗಂತ. ಅಯ್ಯೋ, ಒಂದು ಭಿಕ್ಷುಕ ಬಾಗಲ ಹತ್ರ ಇದ್ನಲ್ಲ, ಅವನಿಗೆ ಹೇಳಿದ್ದೆ, ಬಂದು ಒಂದಷ್ಟು ಸಣ್ಣದಾಗಿ ಏನೋ ಒಂದು ಕೊಡ್ತೀನಿ ಅಂತ, ತಗ ಅಂತ 1-2 ರಗ್ಗುಗಳು ತಗೊಂಡು, ಬಟ್ಟೆಗಳು ತಗೊಂಡು, ಒಂದಷ್ಟು ಪ್ರಸಾದ ಮನೇಲಿತ್ತು. 100 ಜನಕ್ಕೆ ಅನ್ನ ಹಾಕೋ ದಣಿ ಓಡ್ ಬಂದು ಗೇಟ್ ತಗೊಂಡು ಬಂದು ನೋಡ್ತಾನೆ. ಆ ಭಿಕ್ಷುಕ ಕಾದು ಮಲಗಿ ಬಿಟ್ಟಿದ್ದಾನೆ, ಸತ್ತು ಬಿಟ್ಟಿದ್ದಾನೆ ಕೂತ ಜಾಗದಲ್ಲೇ. ತುಂಬಾ ದುಃಖಿತ ಆಗ್ಬಿಟ್ಟು ನನಗೆ. ಇದರ ಅರ್ಥ ಏನು ಗೊತ್ತಾ? ಕೊಟ್ಟ ಮಾತು ಮರೆಯಬಾರ್ದು.
ಅಲ್ಲೊಬ್ಬನಿಗೆ ಹೇಳಿದ್ವಿ, ಫಸ್ಟ್ ಎಲ್ಲ ಜರುಗಿಸಿ ಏನೋ ಒಂದು ಹಣ್ಣು, ಏನೋ ಒಂದು ಚಿಕ್ಕ ಟವಲು, ಒಂದು ಕಣ್ಣೀರು ಒರೆಸ್ಕೊಳಕ್ ಒಂದು ಖರ್ಚಿಗೆ ಕೊಡಿ, ಪಕ್ಕದಲ್ಲಿ ನಿಂತ್ಕೊಳ್ಳಿ, ನಾವು ಸಾಕು. ಆದ್ರೆ ಇವತ್ತು ಸ್ವಾರ್ಥ ಮಕ್ಕಳೇ, ನಾವು ನಿಂತಿದ್ದೀವಿ, ನೀನ್ ಯಾಕೆ ನಿಂತಿಲ್ಲ, ನೀನ್ ಯಾಕೆ ಕೊಡ್ಲಿಲ್ಲ ಅನ್ನೋ ಒಂದು ಇದೇ ಸತ್ಯ. ಕೊಟ್ಟವನು ಕೆಟ್ಟು ಹೋದ ಅಂತ ಕಲಿಗಾಲ ಪ್ರಭಾವ. ತಗೊಂಡವನಲ್ಲ, ಕೊಟ್ಟವನು ಕೆಟ್ಟು ಹೋದ, ಕೊಟ್ಟೆ ಕೆಟ್ಟು ಹೋದ. ನಾವು ನಿಂತು ಬಿಡ್ತೇವೆ ಒಂದೊಂದು ಸಮಯ, ಏನೋ ಒಂದು ನಮ್ಮ ಮಟ್ಟಕ್ಕೆ, ನಿನ್ನ ಯೋಗ್ಯತೆಗೆ ಇಷ್ಟೇನಾ. ಈ ಮಾತುಗಳು ಬಂದವ್ರ ಹತ್ರ ತುಂಬಾ ಜನ ನೋಡಿದ್ದೇನೆ, ಕೊಟ್ಟೇಗಾಯ್ತು ಬರುವರೆ. ಇರ್ಲಿ ನೋಡಿ, ಕೊಟ್ಟು ಮಾತು ತುಂಬಾ ಕಣ್ಣೀರು ಹಾಕೋಣ. ಆದ್ರೆ ಹಿಂದ್ಗಡೆ ಇನ್ನೊಂದಿತ್ತು ಮಾತು. ಆ ಭಿಕ್ಷುಕ ತನ್ನ ಮೇಲೆ ನಂಬಿಕೆ, ಬರ್ತಾನೆ ಅವನು, ಎಷ್ಟೊತ್ತಾದ್ರೂ ಬಂದು ಕೊಡ್ತಾನೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿದ್ರೆ ಸಾಯ್ತಿರ್ಲಿಲ್ಲ. ಎಷ್ಟೇ ಚಳಿಯಾದ್ರು, ಮಳೆಯಾದ್ರು, ಗಾಳಿಯಾದ್ರು, ಬಿಸಿಲಾದ್ರು, ಅವನಿಗೆ ಆ ನಂಬಿಕೆ ಇದ್ದಿದ್ದರೆ ನಾನು ಬದುಕ್ತೇನೆ, ಇದಾನೆ ಭಗವಂತ, ಯಾರದೋ ಮೂಲಕ ನಮ್ಮನ್ನ ಕೈ ಹಿಡಿತಾನೆ, ಅವನು ಬಂದೇ ಬರ್ತಾನೆ, ಹೇಳಿ ಹೋಗಿದಾನಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳು, ನಿಮ್ಮ ಮೇಲೆ ನಂಬಿಕೆ ಇಡಿ. ಭಗವಂತನಿದ್ದಾನೆ, ಯಾರದೋ ಮೂಲಕ ಹೆಂಗೋ ಕೋಟ್ಯಾಂತರ ಜೀವರಾಶಿಗಳು. ನಾವೇನೇನೂ ಅಲ್ಲ ಈ ಲೋಕದಲ್ಲಿ, ನೆನಪಿಟ್ಟುಕೊಳ್ಳಿ. ನಾವು ಒಂದು ಚುಕ್ಕಿಯೂ ಅಲ್ಲ ಈ ನಮ್ಮ ಭೂಮಂಡಲದಲ್ಲಿ ನಾವು ವಾಸಿಸುತ್ತಿರುವ ಈ 800 ಕೋಟಿ ಪಾಪ್ಯುಲೇಷನ್, ಜನಸಂಖ್ಯೆ ಏನಿದೆ 800 ಕೋಟಿಯೇ ಇರೋದು, ಹೆಚ್ಚು ಕಡಿಮೆ. ಒಂದು 10 ಕೋಟಿ ಹೀಗೆ, 10 ಕೋಟಿ ಹಾಗೆ ಹಾಕೊಳ್ಳೋಣ, ತೊಂದರೆ ಇಲ್ಲ ಅಷ್ಟೇ. ಸಹಸ್ರ ಕೋಟಿ ಸಂಖ್ಯೆಯಲ್ಲಿ ನಾನಾ ರೀತಿಯ ಜೀವರಾಶಿಗಳಿದೆ. ಅವ್ರಿಗೆ ನೆರಳು ಕೊಟ್ಟವ್ರು ಯಾರು, ನೀರು ಕೊಟ್ಟವ್ರು ಯಾರು, ಊಟ ಕೊಟ್ಟವ್ರು ಯಾರು, ಬಟ್ಟೆ ಕೊಟ್ಟವ್ರು ಯಾರು, ಬದುಕು ಕೊಟ್ಟವ್ರು ಯಾರು, ಸಂಗಾತಿ ಕೊಟ್ಟವ್ರು ಯಾರು, ಅವ್ರಿಗೆ ಜೀವ ಕೊಟ್ಟವ್ರು ಯಾರು, ಅವ್ರಿಗೆ ಮೃತ್ಯು ಕೊಟ್ಟವ್ರು ಯಾರು, ಜೀವನ ಕಲಿಸ್ತವ್ರು ಯಾರು. ಯೋಚನೆ ಮಾಡಿ ಮಕ್ಕಳೇ. ನಮಗೆ ನಮ್ಮದೇ ಯೋಚನೆ, ನಮ್ಮ ತರ ನಾನಾ ಬರೀ ಒಂದು ಇರುವೆಗಳ ಸಂತೆ ನೋಡಿ, ಜಿರಳೆಗಳ ಸಂತೆ ನೋಡಿ, ಸೊಳ್ಳೆಗಳ ಸಂತೆ ನೋಡಿ. ಯಾರದು ಸೃಷ್ಟಿ ಪ್ರತಿ ಸೃಷ್ಟಿ ತಾನಾಗಿ. ಆದ್ರೆ ನಾವು ಮಾತ್ರ ಭಯ ಪಡ್ತೇವೆ. ಇಷ್ಟೆಲ್ಲ ಮೇಧಾಶಕ್ತಿ, ಬುದ್ಧಿಶಕ್ತಿ, ಜ್ಞಾನಶಕ್ತಿ ಇರೋರು ನಮಗೆ ನಂಬಿಕೆ ಇಲ್ಲ. ಅವುಗಳಿಗೆ ನಂಬಿಕೆ ಇದೆ. ನಮ್ಮನ್ನು ಕಳಿಸಿದ್ರೆ ಅವ್ರು ನೋಡಿ, ಬರೀ ಬೀದಿ ನಾಯಿ ನೋಡಿ, ಅದು ಬದುಕ್ತಿದೆ. ಹೇಗೂ ನಮ್ಮಲ್ಲಿ ಒಂದು ಅಂತಃಕರಣ ಸೃಷ್ಟಿ ಮಾಡಿ ಒಂದೆರಡು ಬಿಸ್ಕೆಟ್ ಹಾಕಿಸ್ತಕ್ಕಂಥದ್ದು ಅದು ಮಾಡಿಸ್ತಾನೆ. ಒಬ್ಬರೊಂದು ಬೊಗಸೆ ನೀರು, ಬೊಗಸೆ ಊಟ, ಪ್ರಸಾದ ಹಾಕೋತಾರ. ಒಂದು ಹಸುವೋ, ನಾಯಿಯೋ, ಪಕ್ಷಿಗಳು, ಅದು ನಮ್ಮನ್ನು ನಂಬ್ಕೊಂಡಿಲ್ಲ. ಅದು ದೇವರನ್ನ, ಪ್ರಕೃತಿಯನ್ನ, ಸೃಷ್ಟಿ ಮಾತೆಯನ್ನ, ವಿಶ್ವಮಾತೆಯನ್ನ ನಂಬ್ಕೊಂಡಿದೆ. ಅದರಿಂದ ನಿಮ್ಮ ಮೇಲೆ ನಂಬಿಕೆ. ಇವತ್ತು ಮನುಷ್ಯ ನಂಬಿಕೆ ಕಳ್ಕೊಬಿಟ್ಟಿದ್ದಾನೆ, ಬರೀ ಅಪನಂಬಿಕೆಗಳಲ್ಲೇ ಬದುಕ್ತಿದ್ದಾನೆ. ನನಗೆ ಯಾರೂ ಇಲ್ಲ, ನನಗೇನೂ ಇಲ್ಲ, ನನಗೆಂಥದ್ದೂ ಇಲ್ಲ, ನನಗೆ ಆಸರೆ ಇಲ್ಲ, ನೆರಳಿಲ್ಲ, ಅವೆಲ್ಲ ಇಲ್ಲ. ಭಗವಂತನಿದ್ದಾನೆ. ಇದನ್ನ ನೆನಪಿಟ್ಟು ಮುಂದಕ್ಕೆ ಹೆಜ್ಜೆ ಹಾಕಿ ಅಂತ ಹೇಳ್ತಾ, ಒಂದು ದ್ವಿತೀಯ ತಿಥಿ, ಹುಟ್ಟಿದವರ ಶಕ್ತಿ ಏನು. ಇವತ್ತು ದ್ವಿತೀಯ ತಿಥಿ ಪ್ರಕಾರವಾಗಿ ಹುಟ್ಟಿದಂಥ ಇವರ ಶಕ್ತಿ ಏನು ಅನ್ನತಕ್ಕಂಥದ್ದು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಪ್ರತಿ ಹುಟ್ಟಿನಲ್ಲೊಂದು ಶಕ್ತಿ ಇದೆ. ಪ್ರತಿ ಹುಟ್ಟಿಗೊಂದು ಅರ್ಥವಿದೆ, ಅನರ್ಥ ಇಲ್ಲವೇ ಇಲ್ಲ. ನಾವು ಮಾಡೋದು ಅನರ್ಥ. ಕ್ರೋಧ, ವಿಕೃತವಾಗಿ, ಮದೋನ್ಮತ್ತರಾಗಿ, ಇಲ್ಲ ನಿರಾಸೆಗೊಳಗಾಗಿ, ಇಲ್ಲ ದುರಾಸೆಗೊಳಗಾಗಿ ಏನೋ ಮಾಡ್ಕೊಬಿಟ್ಟು ಭಗವಂತನನ್ನ, ಪ್ರಕೃತಿಯನ್ನ, ಸುತ್ತಮುತ್ತಲಿರೋರನ್ನ ದ್ವೇಷಿಸೋದು, ಇಲ್ಲ ದೂಷಿಸೋದು. ಒಂದು ದ್ವೇಷಿಸ್ತೇವೆ, ಇಲ್ಲ ದೂಷಿಸ್ತೇವೆ. ನೋಡಿ ಮಾಡ್ಬಿಟ್ಟ. ನಮ್ಮ ಆಸೆಗಳು ದೊಡ್ಡದಿದ್ರೆ ನಾವು ಅಂದ್ಕೊಂಡಷ್ಟು ಅವನು ಕೊಟ್ಟು ಬಿಡ್ತಾನ. ನಾನು ಪ್ರೀತಿಸಿದಷ್ಟು ಅವನು ಪ್ರೀತಿಸ್ಬೇಕು ಅಂತಿಲ್ಲ, ನಾನು ಬಯಸಿದಷ್ಟು ಅವನು ಕೊಡಬೇಕು ಅಂತಿಲ್ಲ. ನಾವು ಹಾಗೆ ಪ್ರತಿ ಹುಟ್ಟಿಗೆ ಒಂದು ಅರ್ಥವಿದೆ ಮಕ್ಕಳೇ.
ಅವನ ಅರ್ಥ ಇಟ್ಟೇ ಕಳಿಸಿರೋದು. ಭಗವಂತ ಮಾತ್ರ ಅನರ್ಥವಿಟ್ಟಿಲ್ಲ. ನಾವು ಅನರ್ಥದಲ್ಲಿ ಬದುಕ್ತಿದ್ದೇವೆ, ಅಪಾರ್ಥದಲ್ಲಿ ಬದುಕ್ತಿದ್ದೇವೆ. ನಮ್ಮ ಜೀವನವೇ ಅಪಾರ್ಥ. ಅದಕ್ಕೆ ಕೋಟ್ಯಾಂತರ ಜನ ನರಳುತ್ತಿರೋದೇನೆಂದ್ರೆ ಅಪಾರ್ಥಗಳಲ್ಲಿ. ಬಿಡು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಈ ಸಿಸ್ಟಮ್ ಸರಿ ಇಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ, ಕುಟುಂಬ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಈ ರೀತಿ. ದ್ವಿತೀಯ ತಿಥಿ ಹುಟ್ಟಿದವರು ನಿಜ ಹೇಳ್ತಾನೆ, ಆದಷ್ಟು ಅಂದವಾಗಿರೋದಕ್ಕಿಂತ ಆನಂದವಾಗಿರಲು ಬಯಸುತ್ತಾರೆ. ಅಂದ ಬೇರೆ, ಆನಂದ ಬೇರೆ. ಅಂದ ಏನು ಗೊತ್ತರ, ಸ್ಟೇಟಸ್ ಹೀಗೆ ಇರಬೇಕು, ನಮ್ಮನ್ನೆಲ್ಲರೂ ನೋಡಬೇಕು, ನಾವು ಇದು, ನಾವದು, ಅದು ತುಂಬ ಭಾರ ಮಕ್ಕಳೇ. ನಮ್ಮನ್ನು ಯಾರು ನೆನ್ಪಿಟ್ಕೋತಾರೆ? ನಮ್ಮ ಸ್ಕೂಲ್ ಡೇಸ್ನ ಸ್ನೇಹಿತರಿಗೆ ನಾವು ನೆನಪಿಲ್ಲ, ಕಾಲೇಜ್ ಡೇಸು ಇನ್ನೊಂದು. ಲಾಸ್ಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಅವ್ರಿಗೆ ನಾನು ನೆನಪೇ ಇಲ್ಲ. ನೀವು ನಂಬೋಲ್ಲ, ನಂದೊಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡಿ ಹೊರಗಡೆ ಬಂದೆ. ಮಾರನೇ ದಿನ ಗೇಟಲ್ಲಿ ಏನೋ ಒಂದು ಡಾಕ್ಯುಮೆಂಟೇಶನ್ ಮಿಸ್ ಆಗಿತ್ತು, ಕಲೆಕ್ಟ್ ಮಾಡಬೇಕಿತ್ತು. ಯಾವಾಗ ಹೊಡೆದ್ರು ಸೆಲ್ಯೂಟ್ ಹೊಡೆಯೋನು. ನಾನು ಹೋದಾಗ, ಸಾರ್ ನೀವು ಸರ್ ಆ ಪೊಸಿಷನ್ ತಕ್ಕಂತೆ ಏನು ರಾಜಮರ್ಯಾದೆ, ಕ್ಯಾಂಟೀನ್ಗೆ ಹೋಗ್ಬಿಟ್ರೆ ಅಂತೂ ಕೇಳಬೇಡಿ. ನಾನು ಬಂದಿದ್ದೀನಿ ಅಂದ್ರೇ ಸಾಕು, ಸ್ಪೆಷಲ್ ಫ್ರೂಟ್ ಸಲಾಡ್ ಅಂತೆ, ಅದಂತೆ ಇದಂತೆ ಅಂತ ಹೇಳಿಬಿಟ್ಟು ಅಡ್ಮಿನ್ ಅಂತೆ ಗಾಡಿ ರೆಡಿ ಮಾಡೋದೇನು ಏನಿರಲಿಲ್ಲ. ನನ್ನ ರಾಜವೈಭೋಗ, ಅದರ ಗದ್ದೆ ಬೇರೆ. ನೆಕ್ಸ್ಟ್ ನೆಕ್ಸ್ಟ್ ಡೇನೋ ಹೋಗ್ತೇನೆ, ಏನೋ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿತ್ತು, ಬೇಕಿತ್ತು. ಸೆಕ್ಯೂರಿಟಿ, ನೋ ಸರ್, ಯು ಆರ್ ನಾಟ್ ಎಂಪ್ಲಾಯ್, ಸ್ಟ್ಯಾಂಡ್ ದಟ್. ಏನು ಮಾತಾಡಲಿಲ್ಲ. ಡಿಡ್ ಯು ಟೇಕನ್ ಪ್ರಿಯರ್ ಅಪಾಯಿಂಟ್ಮೆಂಟ್ ಅಂತಾನೆ. ಸರಿ, HR ಫೋನ್ ಮಾಡು. ಅಡ್ಮಿನ್ ಫೋನೇ ತೆಗಿತಿಲ್ಲ ಅವರು. ಮೆಸೇಜ್ ಆಗ್ತಾನೆ, ರಿಪ್ಲೈ ಕೂಡ ಇಲ್ಲ. ಒಂದು 3 ಗಂಟೆ ಕಾಯ್ತೇನೆ, ನೀವು ನಂಬೋಲ್ಲ. ನಾನು ಅಷ್ಟು ದಿನ ಅಂದ್ಕೊಂಡಿದ್ದೆ ಏನು ಗೊತ್ತಾ, ನನ್ನಿಂದಲೇ ಸಿಸ್ಟಮ್ ನಡೀತಿದೆ ಅಂತ. ನೈ ಚಲ್ ರಹ ಹೈ. ನನ್ನ ಜೊತೆ ಕೊಲೀಗ್ಸು, ಕೆಳಗಡೆ ಕೆಲಸ ಮಾಡ್ತಿದ್ದವರು, ನೀವು ನಂಬಲ್ಲ, ಎಷ್ಟೋ ಜನ ಒಂದು ಇನ್ಕ್ರಿಮೆಂಟ್ ನೀವು ಹೇಳಿ, ಒಂದು ಪ್ರಮೋಷನ್ ನೀವು ನೋಡಿ ಅಂತಿದ್ದವರು ತಿರುಗಿ ಕೂಡ ನೋಡ್ತಿಲ್ಲ. ಜಸ್ಟ್ ಅಲ್ಲಿ ಆ ಒಂದು ವರಾಂಡದಲ್ಲಿ ನೋಡ್ತಾ ಇದ್ದಾನೆ. ಅಲ್ಲವೇ ಅಷ್ಟೇ. ಯು ಆರ್ ಎಕ್ಸಿಟ್, ಸಿಸ್ಟಮ್ ಎಕ್ಸಿಟ್ ಅಂದರೆ ಯು ಆರ್ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಒಂದೇ ದಿನ ನಿನ್ನಿಂದ ನಮಗೆ ಅವಶ್ಯಕತೆ ಇಲ್ಲ. ಇಲ್ಲ, ನೀನೇನು ಮಾಡಲ್ಲ ನಮಗೆ. ನಂಬಲ್ಲ, ಕಡಿಮೆ ಅಂದರೂ ಒಂದು ದಿನಕ್ಕೆ 5,000 ಮೇಲ್ಸ್ ಬರೋದು. ಕಡಿಮೆ ಅಂದರು. ಒಬ್ಬ ವ್ಯಕ್ತಿ ನನಗೆ ಸಿಗ್ತಾರೆ, ಒಂದು ಬಾಂಬೆ, ಒಂದು ಸಣ್ಣ ಮೀಟಿಂಗು, ತುಂಬ ದೊಡ್ಡ ಮೀಟಿಂಗು, ಅದ್ರಲ್ಲಿ ನಾನು ಇರ್ತೇನೆ. ಒಬ್ಬರು ಬರ್ತಾರೆ, ಕೃಷ್ಣಮೂರ್ತಿ ಅಂತ ಬರ್ತಾರೆ, ಇನ್ನೂ ಮರ್ತಿಲ್ಲ. ರವಿ ಹೇಗಿದ್ದೀರಿ ಅಂತ ನೋಡ್ತಾನೆ. ನಾನು ಅವ್ರ ಕೆಳಗಡೆ ಕೆಲಸ ಮಾಡ್ತಿದ್ದೇನೆ. ಸಾರಿ ಸರ್, ಹೇಗಿದ್ದೀರಿ, ಬನ್ನಿ ಅಂತ ಮಾತಾಡಿ ಒಂದು ಪುಟ್ಟದಾಗಿ ಅವರೇನೋ ನಾವೇನೋ ಒಂದು ಜ್ಯೂಸ್ ತೊಗೊಂಡು, ಹೇಗಿದ್ದೀರಿ ಸರ್, ಮರ್ತು ಬಿಟ್ರಿ ರವಿ? ಇಲ್ಲ ಸರ್, ಬ್ಯುಸಿ ಅಲ್ವಾ ಅಂತ. ಅವರು ಒಂದು ಬೆಂಗಳೂರಿನ ಯಾವ ಸ್ಥಾನ ಅಂದರೆ ಲೆಕ್ಕ ಹಾಕೊಳ್ಳಿ, ಬೆಂಗಳೂರಿನ ಕಮ್ಮನಹಳ್ಳಿನಲ್ಲಿ ಒಂದು ಬ್ರ್ಯಾಂಚು. ಆ ಕಮ್ಮನಹಳ್ಳಿಗೆ ಒಂದು ಬ್ರ್ಯಾಂಚು. ಆ ಬ್ರ್ಯಾಂಚಲ್ಲಿ ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್, ಅವ್ರ ಕೆಳಗಡೆ ನಾನೊಂದು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದೆ. ದೇವರ ದಯ, ಆ ತಾಯಿ ವಾಗ್ದೇವಿ ದಯ ಎಲ್ಲಿಗೋ ಕರ್ಕೊಂಡು ಹೋಯ್ತು. ಈ ಕೃಷ್ಣಮೂರ್ತಿ ಸರ್ ಇರ್ತಾರೆ ಅವತ್ತು. ನಾನೊಂದು ಮೇಲ್ ಮಾಡಿದ್ದೆ. ಮೇಲಾ? ನನಗೇನಕ್ಕೆ ಸರ್ ಅಂತ. ಇಲ್ಲ, ನೀವು ರೆಕಮೆಂಡ್ ಮಾಡಬೇಕಿತ್ತು, ನಂದು ಹಾಗೆ ಒಂದು ಪ್ರಮೋಷನ್ನು ಪೊಸಿಷನ್ ನೀವು ಹೇಳಿದ್ರೆ ಆಗುತ್ತೆ ಅಂತ. ನಾನು ಹೇಳಿದ್ರೆ, ನಾನು ಯಾವಾಗ ಮಾಡಿದ್ದೆ? ಇಲ್ಲ, 2 ಸಲ ಮಾಡಿದ್ದೆ, ಚೆಕ್ ಮಾಡಿದ್ದೆ, ಹಾಗೆ ಈಗ ಅಂತಾನೆ. ಒಂದು ದಿನಕ್ಕೆ 5,000 to 6,000 ಮೇಲ್ಸ್ ಚೆಕ್ ಮಾಡ್ತಾನೆ. ಸುಮಾರು ಒಂದು 11 ತಿಂಗಳಾಗಿದೆ ಅವ್ರು ಮೇಲ್ ಮಾಡಿರೋದು. ರಿಪ್ಲೈ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ. ಏನೋ ಪರ್ಸ್ನಲ್ ಇರುತ್ತೆ, ಕೃಷ್ಣಮೂರ್ತಿ ಅವರಲ್ಲ, ಲೆಟರ್ ಸೋ ಮೆನಿ ಮೇಲ್ಸ್ ಬರ್ತಲೇ ಇರುತ್ತೆ, ಇಂಪಾರ್ಟೆಂಟ್ ಮೇಲ್ಸ್ ಟ್ಯಾಗ್ ಮಾಡಿಬಿಟ್ಟಿರ್ತವೆ. ನೋಡ್ತಾನೆ, ಅದರಲ್ಲಿ ಸಾರಿ ನಾ ಮಾತಾಡ್ತಾನೆ. ಆದರೂ ಒಂದು ಮಾತು ಹೇಳ್ತಾನೆ, ಐ ಕೆನಾಟ್ ಇನ್ವಾಲ್ವ್ ಡೇ ಟು ಡೇ ಆಪರೇಷನ್ಸ್ ಬಿಕಾಸ್ ಯು ಆರ್ ಇನ್ ಒನ್ ಸ್ಮಾಲ್ ಬ್ರಾಂಚ್ ಸಮ್ವೇರ್. ನಾನು ನಿಂತಿರುವ ಜಾಗ, ಸ್ಥಾಯಿ ಬೇರೆ ಎಲ್ಲಿಯೋ ಇದೆ.
ಅವ್ರ ಮುಂದ್ಗಡೆ ಕೈ ಕಟ್ಟಿ ಅವ್ರ ಕ್ಯಾಬಿನ್ ಒಳಗಡೆ ಹೋಗ್ಲಿಕ್ಕೂ ನಮಗೆ ಅನುಮತಿ ಇರಲ್ಲದಂತ ಒಂದು ಸಮಯ ಇವತ್ತು ಆ ವ್ಯಕ್ತಿ ಕಾಯ್ತಾರೆ. ಸುಮಾರು 7-8 ತಿಂಗಳುಗಳ ಮೇಲ್ ಬಾಕ್ಸ್ ಅಲ್ಲಿ ಬಿದ್ದಿದೆ. ಸಮಯ ಇಲ್ಲ. ಅವ್ರಿಗೆ ನಾನು ರೆಕಮೆಂಡ್ ಮಾಡೋ ಹಾಗೂ ಇಲ್ಲ. ಇಟ್ಸ್ ಆಲ್ರೆಡಿ ಹೈರಾರ್ಕಿನಲ್ ಡಿಸಿಷನ್ ಮಾಡಿರ್ತಾನೆ. ದೆನ್ ಐ ಆಮ್ ಎನ್ಫೋರ್ಸಿಂಗ್. ಒಂದು ಮಾತು ಅವ್ರ ಮುಂದ್ಗಡೆ ಹೇಳಿದೆ, ಪ್ಲೀಸ್ ಲುಕ್ ಇನ್ ಟು ಇಟ್ ಅಷ್ಟೇ. ಇಲ್ಲ ನೀವು ಬೇರೆ ಇನ್ನೇನಾದರೂ ಹಾಕ್ಲಿಕ್ಕೆ ನಾಟ್ ಅಂತ ಹೇಳಿದೆ, ನೇರವಾಗಿ ಹೇಳಿದೆ. ನಾನು ಇನ್ವಾಲ್ವ್ ಆಗ್ಲಿಕ್ಕಾಗೋಲ್ಲ. ನೋಡಿ, ದೈವ ನಿರ್ಣಯ. ಅದಕ್ಕೆ ಹೇಳ್ತಿರ್ತಾನೆ ಮಕ್ಕಳೇ, ಅಂದವಾಗಿರೋದು ಬೇರೆ, ಆನಂದವಾಗಿರೋದು ಬೇರೆ. ಈ ಅಂದದ ಹಿಂದ್ಗಡೆ ಹೋಗಿ ಆ ವ್ಯಕ್ತಿ ಅಲ್ಲೇ ನಿಂತು ಬಿಟ್ರು. ನಾನು ಆನಂದವಾಗಿರ್ಲಿಕ್ಕೆ ಬಯಸಿದ್ದೆ, ಭಗವಂತ ಎಲ್ಲೋ ಕರ್ಕೊಂಡು ಬಂದು ನಿಮ್ಮ ಪಾದದ ಹತ್ರ ನಿಲ್ಲಿಸ್ಬಿಟ್ಟ. ದಟ್ ಇಸ್ ಆಲ್. ಈ ದ್ವಿತೀಯದಲ್ಲಿ ಹುಟ್ಟಿದವರು ಆದಷ್ಟು ಇರುವ ಆನಂದವನ್ನ ತುಂಬಾ ಬಯಸ್ತೀರ ನೀವು. ಖಂಡಿತ ದ್ವಿತೀಯ ತಿಥಿ, ಅದು ಕೃಷ್ಣ ಪಕ್ಷ ಇರ್ಬೋದು, ಶುಕ್ಲ ಪಕ್ಷ ಇರ್ಬೋದು, ಬ್ಯೂಟಿಫುಲ್ ಹ್ಯಾಪಿ ಫ್ಯಾಮಿಲಿ. ನಿಮ್ಗೆ ಫ್ಯಾಮಿಲಿ ಅಂದ್ರೆ ಇಷ್ಟ, ಕುಟುಂಬ ಅಂದ್ರೆ ಇಷ್ಟ, ಸುತ್ತಮುತ್ತಲು ಅದೊಂದು ಇಟ್ಕೊಂಡಿರ್ತೀರಿ, ಅಂದವಾಗಿ ಇಟ್ಕೊಂಡಿರ್ತೀರಿ. ಪುಟ್ಟ ಆಸೆಗಳು, ಪುಟ್ಟ ಕನಸುಗಳು. ನಿಜವಾಗ್ಲೂ ಹೇಳ್ತಾನೆ, ನಿಮ್ಮ ಬ್ಯಾಗಲ್ಲೋ ಇನ್ನೆಲ್ಲೋ ಹೇಳ್ತಾನೆ, ಅಮ್ಮ ಕೊಟ್ಟ ಮೊದಲ ಪೆನ್ನು, ಅಪ್ಪ ಕೊಡಿಸಿದ ಮೊದಲ ಪೆನ್ನು, ಇನ್ನೊಂದು ಮೊದಲ ಮುತ್ತು, ಮೊದಲ ನೆನಪು, ಮೊದಲ ಕಾಡು. ಖಂಡಿತ ಯಾವುದಾದರೂ ಒಂದು ಆ ಮೊದಲು ಅನ್ನೋದು ಇಲ್ಲಿರುತ್ತೆ. ಯು ಆರ್ ಆಲ್ವೇಸ್ ಸ್ಮೈಲಿ ಪರ್ಸನ್. ಸದಾ ನಗು ಇರುತ್ತೆ. ಅದೊಂದು ಗಾಂಭೀರ್ಯದ ನಗು, ತುಂಟು ನಗು ಇರಲ್ಲ, ಹಸನ್ಮುಖಿ ನಗು ಇರುತ್ತೆ ನಿಮ್ಮ ಮುಖದಲ್ಲಿ. ಏನು ಬಂದ್ರು ಹೌದಾ, ತುಂಬಾ ನೋವನ್ನ ಸಹಿಸುವ, ಇನ್ನೊಬ್ಬರಿಗೆ ಆಸರೆ ಆಗುವ, ಇನ್ನೊಬ್ಬರಿಗೆ ಧೈರ್ಯ ತುಂಬುವ. ಖಂಡಿತ ಎಷ್ಟು ಜನ ಕಮೆಂಟ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ. ತುಂಬಾ ಆಸೆ ಇವ್ರ ತರ ಬದುಕಬೇಕು, ದ್ವಿತೀಯ ತಿಥಿನಲ್ಲಿ ಇರೋರ್ ತರ. ಅವ್ರ ಹತ್ರ ಪಳಗಿ ನನಗೂ ಆ ನಗು ಬರುತ್ತೆ, ಖುಷಿ ಅನ್ಸುತ್ತೆ. ದೇ ಆಲ್ವೇಸ್ ಸ್ಮೈಲ್, ದೇ ಟೇಕ್ ಇಟ್ ಆಸ್ ಎ ಸ್ಮೈಲ್. ನೋವಿರುತ್ತೆ, ಅವಮಾನ ಇರುತ್ತೆ, ಹೌದಾ ಆಯ್ತು ಸರ್, ಕೊಡಲ್ಲ, ಆಯ್ತು ಸರ್ ಕೊಡ್ತೇನೆ. ತುಂಬಾ ಎಕ್ಸೈಟ್ಮೆಂಟು ಆಗಲ್ಲ. ಪುಟ್ಟ ಆಸೆಗಳಲ್ಲಿ ಬದುಕೋರಲ್ವಾ, ತುಂಬ ದೊಡ್ಡ ಆಸೆಗಳಿಲ್ಲ. ದೊಡ್ಡ ಹೆಸರು ಇರಬೇಕು, ದೊಡ್ಡದಾಗಿ, ಬಟ್ ಬರುತ್ತೆ ಅವರಿಗೆ. ತುಂಬಾ ಜನ ಗೊತ್ತಾ, ದ್ವಿತೀಯ ತಿಥಿಯಲ್ಲಿರೋರಿಗೆ ಆನಂದದ ಜೊತೆ ಅಂದವೂ ಬರುತ್ತದೆ. ಬಿಕಾಸ್ ಎಲ್ಲ ಆನಂದ ಇರುತ್ತೋ ಅಲ್ಲಿ ಅಂದ ಬರುತ್ತೆ ಮಕ್ಕಳು. ಬರೀ ಅಂದದಿಂದಗಡೆ ಹೋದ್ರೆ ಆನಂದ ಸಿಗಲ್ಲ, ನೆನಪಿಟ್ಟುಕೊಳ್ಳಿ. ಆ ಸ್ಟೇಟಸ್ ಹಿಂಗಿರ್ಬೇಕಂಗೆ. ಖಂಡಿತ ಅವನು ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತಾನೆ. ಯಾರು ತನ್ನೊಳಗಡೆ ಆನಂದವನ್ನ ರಮಿಸುತ್ತಾನೋ, ಕೃಷ್ಣದ ರೀತಿ, ಅವನು ಸದಾ ತೃಪ್ತನಾಗಿರ್ತಾನೆ. ಸದಾ ತೃಪ್ತಿ. ಸಂಜೆ ಹೆಂಡತಿ ಮಕ್ಕಳ ಜೊತೆ ಒಂದು ಪುಟದಾಗ ಕುಳಿತು ಒಂದು ಪಾನಿಪುರಿ ಚಾಟ್ಸು. ನಾನು ನಿಮ್ಮ ಹತ್ರ ಮುಚ್ಚಿಡೋದೇನು ಇಲ್ಲ. ಯಾವುದೋ ಒಂದು ಬ್ಯಾಂಕಿನ ಒಂದು ಕೆಲಸ ಕಾರ್ಯ ಇತ್ತು, ಹೋಗ್ಬೇಕಾಗಿತ್ತು. ಏನೇನೋ ಡಾಕ್ಯುಮೆಂಟ್ ಸೈನು, ಇನ್ನೊಂದು ನಾಮಿನಿ, ಅದು ಇದು ಅಂತ. ಧರ್ಮದೇವತೆ, ಧರ್ಮಪತ್ನಿ ಜೊತೆ ಹಿಂಗೆ ಹೋದ್ರೆ ಆ ಒಂದು ಗಲ್ಲಿ ಮೇಲೆ ಹಿಂಗೆ ಕಾರ್ ಡ್ರೈವ್ ಹೋಗ್ತಾ, ನಿಮ್ಗೆ ನೆನಪಿದೆಯಾ ಇಲ್ಲಿ ಪಾನಿಪುರಿ ತಿಂದಿದ್ದು ಅಂತ. ಪಾನಿಪುರಿಯ ಬಟ್ ನಿಮ್ಗೆ ನೆನಪಿದೆಯಾ ಎಷ್ಟು ದಿನ ಆಯ್ತು ನಾವು ತಿಂದು ಅಂತ. ಹೌದಾ, ಒಂದು 10 ವರ್ಷ ಮೇಲೆ ಆಗಿದೆ. ಡೇಟು ಸಮೇತ ಹೇಳ್ತಿದ್ದಾರೆ. ಶಿವ ಜೊತೆಯಲ್ಲಿ ಕುಳಿತು ಒಂದು ಪಾನಿಪುರಿ ತಿಂದು ಒಂದು 10-12 ವರ್ಷ. ದೈವವೇ, ಇಂಥ ಮೋಸದ ಬದುಕ ನಾನು. ಈ ಆನಂದದ ಹಿಂದ್ಗಡೆ ಹೋಗ್ಬಿಟ್ಟು ಅಂದನ್ ಕೆಟ್ಸ್ಕೊಬಿಟ್ಟಿದ್ದಾರೆ. ಹೇಳಿಲ್ಲ ಅಷ್ಟೇ ಒಳಗಡೆ. ಹಾಗೆ ಏನೋ ರಾಮ, ನಿಜವೇ. ನೀವಂಥ ವ್ಯಕ್ತಿಗಳು, ದ್ವಿತೀಯ ತಿಥಿ ಇದೆಯಲ್ಲ, ನಿಮ್ಗೆ ಆ ಪುಟ್ಟ ಆಸೆಗಳು, ಪುಟ್ಟದಾದಂಥ ಕನಸುಗಳು, ಪುಟ್ಟ ಆಸೆಗಳು, ನಾಟ್ ದ್ಯಾಟ್ ಪುಟ್ಟ ಮನೆ ಆಯ್ತಾ, ಒಂದು ಪುಟ್ಟ ಗಾಡಿ, ಒಂದು ಪುಟ್ಟ ಪ್ರವಾಸ, ಪುಟ್ಟ ತೀರ್ಥಕ್ಷೇತ್ರ, ಪುಟ್ಟ ಭಾವಗಳೊಂದಿಗೆ ಬದುಕು ಕಟ್ಟತಕ್ಕಂಥ ಒಂದು ಅದ್ಭುತವಾದಂಥ ತಿಥಿಯಲ್ಲಿ ಹುಟ್ಟಿದ್ದೀವಿ. ದ್ವಿತೀಯದಲ್ಲಿ ಹುಟ್ಟಿದವರು ಶುಭ್ರ ಮನಸ್ಸಿನವರು. ಅಷ್ಟೇ ನಿಮ್ಮ ಒಳಗಡೆ ಒಂದು ಉಲ್ಕಾಪಾತ ಇರುತ್ತೆ. ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಅವಮಾನ ಸಹಿಸ್ದಾಗೆ ಇರುತ್ತೆ. ಎಲ್ಲಿಗೂ ಅವಮಾನ ಸಹಿಸ್ಕೊಳಕ್ ಬರಲ್ಲ. ಹೀಗೆ ಎಕ್ಸ್ಪ್ಲೋಡ್ ಆಗ್ಬಿಡ್ತಾರೆ, ಬ್ಲಾಸ್ಟ್ ಆಗ್ಬಿಡ್ತಾರೆ, ಸಿಡಿದು ಬಿಡ್ತಾರೆ. ಎಷ್ಟು ಅಂತ ಸಹಿಸ್ಕೋತಾರೆ. ಬಟ್ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಸಹಿಸ್ಕೋತಾರೆ. ಹಾಗಂತ ಅವರು ಸಹಿಸ್ಕೊಳ್ಳೋದಿಲ್ಲ, ಬ್ಲಾಸ್ಟ್ ಆಗ್ತಾರೆ, ಖಂಡಿತ ಆಗ್ತಾರೆ. ಬಟ್ ಬೇರೆ ರೂಪದಲ್ಲಿ, ಸಾಧಕರ ರೂಪದಲ್ಲಿ. ದ್ವಿತೀಯ ತಿಥಿನಲ್ಲಿ ಹುಟ್ಟಿದವರು
ಅವಮಾನಿಸ್ದಲ್ವಾ ನಿನ್ನ ಮುಂದುಗಡೆ. ಹೌದು, ಕಾರಿಲ್ಲ ಅಂದ್ರೆ ಏನು, 50 ಲಕ್ಷದ ಕಾರಿಲ್ಲ ಅಂದ್ರೆ ಏನು, 5 ಲಕ್ಷದ ಕಾರ್ ಆದರೂ ಅದರಲ್ಲಿ ಓಡಾಡುತ್ತೇನೆ ಅನ್ನೋದೊಂದು ಡಿಸೈಡ್ ಮಾಡೋದಂದ್ರೆ ಖಂಡಿತ. ಅದಕ್ಕೆ ಅಂದನೂ ಅವ್ರ ಜೊತೆಲಿ ಬರುತ್ತೆ, ಆನಂದದ ಜೊತೆ ಅಂದ ಬರುತ್ತೆ. ಇವ್ರು ಅಂದ್ಕೊಳ್ಳೋದು 5 ಲಕ್ಷದ 50 ಲಕ್ಷದೇನು 5 ಕೋಟಿದು ಬಂದ್ಬಿಡುತ್ತೆ. ಯಾಕಂದ್ರೆ ಒಂಥರ ಆಮೆಯ ವೇಗವೇ ನೋಡೋಕೆ ಇವರು, ಬಟ್ ಅದು ಕಟ್ಟೋ ಕೋಟೆ ಇರುತ್ತಲ್ವಾ, ಅದೊಂದು ಅದ್ಭುತ. ಶಾಂತ ಮನಸ್ಕರು. ಯಾರಾದ್ರೂ ಒಂದು ಸಂಸ್ಥೆ ಕಟ್ಟಬೇಕು, ಒಂದೊಳ್ಳೆ ಕುಟುಂಬ ಇದೆ, ನಮ್ಮ ಕುಟುಂಬಕ್ಕೆ ಒಂದೊಳ್ಳೆ ಸೊಸೆ, ಒಳ್ಳೆ ಅಳಿಯ, ಮಗನಂತ ಅಳಿಯ, ಅಳಿಯನಂತ ಮಗ ಅಲ್ಲ, ಮಗನಂತ ಅಳಿಯ. ಹಾಗೆಯೇ ಮಗಳಂತ ಸೊಸೆ, ಬಂಧು, ಆತ್ಮಬಂಧು, ಗೆಳೆಯ, ಮಿತ್ರ, ಮಾತಿಗೆ ನಿಲ್ತಾನೆ, ಸದಾ ನಿಲ್ತಾನೆ ಅನ್ನತಕ್ಕಂಥ ಭಾವಾರ್ಥದ ವ್ಯಕ್ತಿ ಸಿಗಬೇಕು ಅನ್ನೋದಾದ್ರೆ ದ್ವಿತೀಯ ತಿಥಿ ಹುಟ್ಟಿದಾರಾ ನೋಡಿ. ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರಲ್ಲಂಥದ್ದೊಂದು ಶಕ್ತಿ ಇರುತ್ತದೆ. ಹಂಬಲ್ ಪೀಪಲ್, ಇರುವುದನ್ನ ಹಂಚಿ ತಿನ್ನತಕ್ಕಂಥದ್ದು. ನಾನು ತಿಂದಿದ್ದೇನೆ ತಿನ್ನಿ. ಫಸ್ಟ್ ಎದುರುಗಡೆಯವರನ್ನ ತೃಪ್ತಿ ಮಾಡಿಸುವಂತ ದ ಬೆಸ್ಟ್ ಕಸ್ಟಮರ್ ಸರ್ವಿಸ್ ಪೀಪಲ್. ನಿಮ್ಮ ಸಂಸ್ಥೆ ಒಂದು ನಡೆಸ್ತಿದ್ದೀರಿ, ಬೆಸ್ಟ್ ಕಸ್ಟಮರ್ ಸರ್ವಿಸ್ ನಡೆಸ್ಬೇಕು. ಅಮ್ಮನಾಗಬೇಕು, ಅಕ್ಕನಾಗಬೇಕು, ಒಳ್ಳೆ ಧರ್ಮಪತ್ನಿ ಆಗಬೇಕು, ಒಳ್ಳೆ ಗಂಡ ಆಗಬೇಕು, ಒಳ್ಳೆ ಮಗ ಆಗಿರ್ಬೇಕು, ಒಳ್ಳೆ ಅಪ್ಪ ಆಗಿರ್ಬೇಕು. ಅಮ್ಮನಂತ ಹೃದಯ ಅಪ್ಪನಿಗಿರ್ಬೇಕು ಅಂದ್ರೆ ದ್ವಿತೀಯದಲ್ಲಿ ಹುಟ್ಟಿದ್ರೆ ಅಮ್ಮನಂತ ಹೃದಯ, ಅಣ್ಣ ಅಪ್ಪನಂತ ಪ್ರೀತಿ ದ್ವಿತೀಯ ತಿಥಿ, ತಮ್ಮ ಮಗನಂತೆ ಬಂದು ನಿಂತ್ಕೋತಾನೆ ದ್ವಿತೀಯ ತಿಥಿ, ಸ್ನೇಹಿತನಂತ ಮುಗ್ಧ ಗೆಳೆಯ. ನೀವೇನ್ ಮಾಡಿದ್ರು ಅವನು ನನ್ನ ಗೆಳೆಯ, ಇಷ್ಟೇ ಅವನು ಹೇಳೋದು. ಬೇರೆ ಅದಕ್ಕೆ ಮೀರಿ ಆಲೋಚನೆ ಮಾಡೋದಿಲ್ಲ ದ್ವಿತೀಯ ತಿಥಿ. ಅದಕ್ಕೆ ಮೀರಿ ಕೆಟ್ಟದ್ದನ್ನ, ಎಲ್ರಿಗೂ ಬರುತ್ತೆ ಮಕ್ಕಳೇ, ಕೆಟ್ಟದಿಲ್ಲದಿಲ್ಲ ಪ್ರಪಂಚದಲ್ಲಿ ಬರುತ್ತೆ, ಬಟ್ ಅದಕ್ಕೊಂದು ಹಂತ ಇರುತ್ತೆ. ಆ ಹಂತನ ದಾಟಲ್ಲ ದ್ವಿತೀಯ ತಿಥಿ. ಇರ್ಲಿ ಬಿಡು, ನನ್ನ ಗೆಳೆಯ ತಾನೆ, ನನ್ನ ಹೆಂಡತಿ ತಾನೆ, ನನ್ನ ಗಂಡ ತಾನೆ, ಒಂದು ರೀತಿ ಮಾತೃ ಹೃದಯ ತರ ತುಂಬಿಸ್ಕೊಬಿಡ್ತಾರೆ. ಚೌಕಿ ಬಿಡು, ಅದನ್ನ ಬಿಟ್ಟು ಮಾತಾಡೋ. ನಾವು ನೊಂದಾಗ ಬೆಂದಾಗ ಏನೇನೋ ಮಾತಾಡ್ಬಿಡ್ತಾರೆ, ಕಳ್ಕೊಂಡಾಗ ದೂರ ಹೇಳೋದು ಜಾಸ್ತಿ, ದುಮ್ಮಾನ ಹೇಳೋದು ಜಾಸ್ತಿ, ದುಃಖ ತೋರ್ಸ್ಕೊಳ್ಳೋದು ಜಾಸ್ತಿ. ಐಸ್ ತರ ಇರ್ತಾರೆ ಅವರು. ಇವ್ರ ಪಕ್ಕದಲ್ಲಿ ಕುಳಿತುಕೊಂಡ್ರೆ ಐಸೆ ಅಮ್ಮನೇ. ನಿಮಗೆ ಅಮ್ಮನ ಪ್ರೀತಿ ಸಿಗಬೇಕು ಅಂದ್ರೆ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವ್ರ ಜೊತೆಲಿ ಇದ್ದು ನೋಡಿ, ಅಮ್ಮನಂತೆ ಪ್ರೀತಿಸ್ತಾರೆ. ಯು ಆರ್ ಬ್ಲೆಸ್ಡ್. ಗುರುವಿನಂತೆ ನಿಮಗೆ ದಾರಿ ತೋರಿಸ್ತಾರೆ. ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಗುರುವೇ ಇವರು. ನಿಮ್ಮನ್ನು ತಿದ್ದಿರೋದು ಗೊತ್ತೇ ಆಗೋಲ್ಲ. ಅಷ್ಟು ಮುದ್ದಾಗಿ ಮೆತ್ತಗೆ ಮಾತನಾಡಿ ಆ ಒಂದು ಭಾವದಲ್ಲೇ ಹೇಳ್ಕೊಂಡು ಬರತಕ್ಕಂಥ ಒಂದು ಪೂರ್ಣ ಪ್ರಭಾವ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು. ಹೊಡೆಯೋದು ಗೊತ್ತಾಗಲ್ಲ, ಬಡಿಯೋದು ಗೊತ್ತಾಗಲ್ಲ. ಬೆನ್ನಿಗಂತೂ ಚೂರಿ ಹಾಕಿ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಬದುಕೋಲ್ಲ. ನಾನು ನೋಡಿದಾಗ ಲಕ್ಷಾಂತರ ಜಾತಕಗಳನ್ನು ನೋಡಿದನಲ್ವಾ, ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಬೆನ್ನಿಗೆ ಚೂರಿ ಹಾಕಿ ಬದುಕುವುದಿಲ್ಲ, ಇನ್ನೊಬ್ಬರು ಬದುಕು ಕಸ್ತು ಬದುಕೋಲ್ಲ. ನಿಜ ಹೇಳ್ತಾರೆ ಮಕ್ಕಳು. ಆಗ್ಲಿಲ್ವಾ, ನೋವು ಸಹಿಸ್ಕೊಂಡಿದ್ದು ಬಿಡ್ತಾರೆ. ಇರ್ಲಿ ಬಿಡೋ ರಾಮ, ನೀನು ಕೊಟ್ಟಷ್ಟು ನನಗೆ ಸಿಕ್ಕಷ್ಟು ಅನ್ನುವಂಥ ಭಾವ. ಹೌದು ಅಲ್ವೋ? ಎಷ್ಟು ಜನ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಈ ಸಂಚಿಕೆಗಳು ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಸ್ನೇಹಿತರಿಗೂ, ಆತ್ಮೀಯರಿಗೂ, ಮಿತ್ರರಿಗೂ, ಬಂಧುಗಳಿಗೂ ಶೇರ್ ಮಾಡ್ತೀರಿ ಅಂತ ಕಾಯ್ತಿರ್ತೇನೆ. ಇನ್ನಷ್ಟು ಮಾತುಕತೆ ಹಂಚ್ಕೊಳ್ಳೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇವರು ಈ ದ್ವಿತೀಯ ತಿಥಿ ಇದಾರಲ್ವಾ, ಇವ್ರದ್ದು ಹೆಂಗೆ ಅಂದ್ರೆ, ಇವ್ರ ಜೀವನ ನೋಡಿ ಎಷ್ಟು ನೋವು ಸಹಿಸ್ಕೋಬಲ್ರು ಅಂದ್ರೆ ಎರಡೂ ಕಡೆ ನಡೆಯುತ್ತೆ.
ಒಬ್ಬಗಳು ಅಂತ ಏನೋ ಸಂಕಟದಲ್ಲಿ ಕೂತಿದ್ದಾನೆ, ಏನೋ ಹೇಳ್ಕೊತಲೇ, ಏನು ಹೇಳೋ, ಏನೂ ಇಲ್ಲ ಕಣ, ಏನು ಹೇಳೋ, ಏನೂ ಇಲ್ಲ ಬಿಡ, ಐ ಆಮ್ ಹ್ಯಾಪಿ, ಏನೂ ಆಗಿಲ್ಲ. ಗೊತ್ತಾಗ್ತಿದ್ದೆ ನೋವಲ್ಲಿದ್ದಾನೆ ಅಂತ. ಸ್ನೇಹಿತ ಕೇಳ, ಇಲ್ಲ ಕಣೋ, ಆ ಜೆರಾಕ್ಸ್ ಅಂಗಡಿ ಹುಡುಗಿ ಇದ್ದಾಳಲ್ವಾ, ಇಷ್ಟಪಟ್ಟಿದ್ಯಲ್ಲ, ಲವ್ ಲೆಟ್ರ್ ಏನೋ ಕೊಡ್ತೀನಿ ಅಂತಿದ್ಯಲ್ಲೋ, ಏನಾಯ್ತು ಅಂತ. ಕಣೋ, ಹೋಗಿದ್ದೆ, ಲವ್ ಲೆಟ್ರ್ ಕೊಟ್ಟೆ, ಅವಳು ಜೆರಾಕ್ಸ್ ಮಾಡಿಬಿಟ್ಟು ₹2 ಚಾರ್ಜ್ ಮಾಡಿದ್ಲು ಕಣೋ, ಅದಕ್ಕೆ ನೊಂದ್ಕೊಂಡು ಕೂತಿದ್ದೀನಿ. ಹಂಗಿರ್ತಾರೆ ಅವರು. ಒಳಗಡೆ ನೋಡಿ, ಪ್ರೀತಿಸ್ಲಿಕ್ಕೆ ಹೋಗ್ಬಿಟ್ಟು ಲವ್ ಲೆಟ್ರ್ ಕೊಟ್ರೆ ಈ ಪೆದ್ದಪ್ಪನಿಗೆ ಜೆರಾಕ್ಸ್ ಮಾಡಿ ₹2 ಪೆನಾಲ್ಟಿ ಬೇರೆ ಜೆರಾಕ್ಸ್ಗೆ. ಆ ರೀತಿ ದ್ವಿತೀಯದಲ್ಲಿ ಹುಟ್ಟಿದವರು. ಗೊತ್ತು, ಹೇಳೋಕ್ಕೂ ತಪ್ಪಿಸ್ತಾರೆ, ನೋವನ್ನು ಹೇಳ್ಕೊಳ್ಳೋಕ್ಕೂ ಕೂಡ ಅದ್ರ ಮೇಲೆ ಬರೆ ಬಿದ್ದಿದೆ ಅಲ್ಲಿ. ಫಸ್ಟ್ ಆಫ್ ಆಲ್ ಅದು ರಿಜೆಕ್ಟು ಅಲ್ಲ, ಅಕ್ಸೆಪ್ಟು ಅಲ್ಲ, ತಗೊಂಡ್ಲು, ಜೆರಾಕ್ಸ್ ಮಾಡಿದ್ಲು, ಕೊಟ್ರು. ಏನೋ ಇದು ನನ್ನ ಬದುಕು, ಈ ರೀತಿ ಇರುತ್ತೆ ದ್ವಿತೀಯ ತಿಥಿ. ಹೌದು ಅಲ್ವೋ ಹೇಳಿ? ಕಾಯ್ತಿರ್ತಾನೆ. ಮೇಷರಾಶಿ, ಚಂದ್ರ ಅಶ್ವಿನಿ ನಕ್ಷತ್ರ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಸಿಸ್ಟಮ್ ನಲ್ಲಿರೋರಿಗೆ ಸ್ವಲ್ಪ ಟ್ರಾನ್ಸ್ಫರಬಲ್, ಒತ್ತಡ ಇರತಕ್ಕಂಥದ್ದು ಬಿಟ್ಟು ಸ್ವಂತ ಕಾರ್ಯ, ಸ್ವಂತ ಕನ್ಸಲ್ಟೆನ್ಸಿ ಈ ರೀತಿಯಲ್ಲಿ ಇರತಕ್ಕಂಥವ್ರು ತೊಂದರೆ ಇಲ್ಲ, ಚೆನ್ನಾಗಿದೆ. ವೃಷಭಂ, ಆಕಸ್ಮಿಕ ಹೋಗಿ ಬನ್ನಿ, ನೆನೆ ಆಗ್ಲಿಲ್ಲ, ಇವತ್ತೊಂದು ದೈವ ದರ್ಶನ, ಗುರು ದರ್ಶನ, ಯುಗಾದಿಗೆ ಯಾರಾದ್ರೂ ಒಂದೊಳ್ಳೆ ಆಚಾರ್ಯರು, ಗುರುಗಳು, ಹಿರಿಯರು ಅಂಥವ್ರಿಗೆ ಹೋಗಿ ಆಶೀರ್ವಾದ ತಗೊಳ್ಳಿ. ಹೋಗಿ ಸಿಗಬೇಕಲ್ಲ, ಮತ್ತೆ ಗೊತ್ತಿಲ್ಲ ನಮಗೆ. ವೃಷಭಕ್ಕೆ ಅಂಥದ್ದೊಂದು ಆನಂದ ಇದೆ, ಹೋಗಿ. ಮಿಥುನಕ್ಕೆ ಗೆಲುವಿದೆ, ಚೆನ್ನಾಗಿದೆ, ಡಾಕ್ಟರ್ ಆಗಿದ್ದೀರಾ, ಫಾರ್ಮಾಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಸೈಕಾಲಜಿಸ್ಟ್ ಆಗಿದ್ದೀರಾ, ಡಾಕ್ಟರ್, ವೈದ್ಯಕೀಯ ಸಂಬಂಧಿತ ವೃತ್ತಿ, ಉದ್ಯೋಗ, ಎನಿಥಿಂಗ್, ಕಾಂಪೌಂಡರ್ ಟು ನರ್ಸು ಟು ಫಾರ್ಮಸಿಸ್ಟ್, ಯಾರಾದರೂ ಸರಿ, ಚೆನ್ನಾಗಿದೆ. ಕರ್ಕಾಟಕ ರಾಶಿ, ಒಂದು ಸಣ್ಣದಾಗಿ ವೃತ್ತಿಯಲ್ಲಿ ಒಂಚೂರು ಟೆನ್ಷನ್ ಅನ್ನ ನೋಡ್ತಕ್ಕಂಥದ್ದು, ಓಡಾಟ, ಒತ್ತಡ ಇದ್ದರೂ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು 3ನೇ ಮನೇಲಿ ಅದ್ಭುತವಾಗಿ ಕೂತಿದ್ದಾನೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ಅನುಕೂಲಕರ, ವ್ಯವಸ್ಥಕರ, ಸ್ಥಿತಪ್ರಜ್ಞರಾಗಿ ನಡೆಸ್ಕೊಂಡು ಹೋಗ್ತೀರಿ, ಏನು ತೊಂದರೆ ಇಲ್ಲ. ಸಿಂಹರಾಶಿ, ಭಾಗ್ಯದಲ್ಲಿ ಚಂದ್ರ ಸೂಪರ್, ಬಟ್ ಕೇತು ಸಾರದಲ್ಲಿದ್ದಾನೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಹಿರಿಯರ ಮಾತು ಕೇಳದಂತ ಭಾವ, ಏನೋ ಮಂಕು ಹೊಡೆದಾಗ ಅನ್ಸುತ್ತೆ. ಗಣಪತಿ ಆರಾಧನೆ ಮಾಡಿಕೊಂಡು ಮುಂದಕ್ಕೆ ಹೋಗಿ, ಏನು ವಿಘ್ನಗಳಾಗಲ್ಲ. ಕನ್ಯಾ ರಾಶಿ, ಚಂದ್ರಾಷ್ಟಮ, ಕೇತು ಸಾರ, ಕೇತು ನಿಮ್ಮನೇಲೆ, ಏನೋ ಒಂಥರದ ಗಾಯ, ಹಳೆ ಗಾಯ ಕೆದಗಿಸ್ಕೋತೀರಿ, ಇಲ್ಲ ದೊಡ್ಡ ಗಾಯ ಪರ ಅಂತ ನೀವಾಗ ಮಾಡ್ಕೊಳ್ಳುವಂತ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಆಗ ಬರುವುದೇ ದೈವ. ಏನಕ್ಕಿದು ನಾವು ಒಂದೊಂದು ಸಮಯ ಈ ಥರ ಉದ್ರೇಕ ಆಗ್ತೀವಿ, ಖುಷಿಯಾಗಿರ್ತೀವಿ, ಸಡನ್ ಆಗಿ ದುಃಖ ಪಟ್ಬಿಡ್ತೀವಿ, ಏನಕ್ಕಿದು? ಗ್ರಹಗಳ ಅಧೀನದಲ್ಲಿಯೇ ನಮ್ಮ ಬುದ್ಧಿ, ಮನಸ್ಸು, ಆಲೋಚನೆ, ಚಿಂತನೆ. ಚಂದ್ರ ಕುಜನ್ ಮನೆಯಲ್ಲಿದ್ದು, ಆ ಕೇತು ಸಾರದಲ್ಲಿದ್ದು, ಕೇತು ನಿಮ್ಮನೇಲೇ ಇದ್ದು ಒಂಥರ ತಲೆ ಕೆಡಿಸ್ತಕ್ಕಂಥ ಬಾಧೆ. ಹೊಸಲು ಹೊರಗಡೆ ಒಂದು ದೀಪ, ತುಳಸಿ ದೀಪ ಹಚ್ಚಿ, ತುಂಬ ವಿಶೇಷ, ಸಮಾಧಾನ ಆಗುತ್ತೆ. ದೊಡ್ಡ ಕಾರ್ಯ ಬೇಡ, ದೊಡ್ಡ ಚಿಂತನೆಗಳು ಬೇಡ, ದೊಡ್ಡ ವಾದ ವಿವಾದಗಳು ಬೇಡ. ಏನು ತುಲಾ ರಾಶಿ, ಬ್ಯೂಟಿಫುಲ್, ಚಂದ್ರ ಕೇಂದ್ರದಲ್ಲಿದ್ದಾನೆ, ಕೇತು ಸಾರ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಟೆಂಡರ್, ಗೌರ್ಮೆಂಟ್ ಇಂದ ಪೆನಾಲ್ಟಿ, ಗೌರ್ಮೆಂಟ್ ದುಡ್ಡು ಕಟ್ಟಬೇಕು, ಈ ತರದ ಟೆನ್ಷನ್ಗಳಿದ್ರೆ ಒಂದು ಸ್ವಲ್ಪ ಉಲ್ಪಣ ಆಗತಕ್ಕಂಥದ್ದಾಗುತ್ತೆ. ತಾಯಿ ಆಶೀರ್ವಾದ ತಗೊಂಡೋಗಿ ಎಂಥ ಸಮಸ್ಯೆ ಅದು ದೂರ ಮಾಡ್ಕೊತೀವಿ. ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ, ಕೇತು ಲಾಭದ ಮನೆ, ಬ್ಯೂಟಿಫುಲ್. ಅಂದುಕೊಂಡಂತ ಕೆಲಸ ಕಾರ್ಯ, ಯುಗಾದಿ ಎಲ್ಲ ನಿಮ್ಮ ಮೇಲೆ ಇರುತ್ತೆ ಇವತ್ತು, ಅಂತ ಒಂದು ದಿನ. ಸ್ವಲ್ಪ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಷ್ಟೇ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಪಂಚಮದಲ್ಲಿ, ಕೇತು ಸಾರ, ಕೇತು ದಶಮದಲ್ಲಿ, ಚೆನ್ನಾಗಿದೆ. ಅಷ್ಟಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿರೋದ್ರಿಂದ ಇಲ್ಲೋ ಸಿಗಬೇಕಾದಂತ ಒಂದು ಗೌರವ, ಹೆಸರು, ಕೀರ್ತಿಯೋ, ಆ ಸ್ಥಾನವೋ, ಅಲ್ಲೆಲ್ಲೋ ಒಂದು ಸಣ್ಣ ತಳಮಳ, ಸರ್ ನಾನು ಅಲ್ಲಿರ್ಬೇಕಿತ್ತು,
ದುರ್ಗಾ ಆರಾಧನೆ, ದೇವಿ ಆರಾಧನೆ, ದೇವಿ ದರ್ಶನ. ಶಿವನ ಮೇಲೆ ಭಾರ ಹಾಕಿ ಹೋಗಿ. ಅವನಿಗೆ ಗೊತ್ತಿದೆ ಯಾರ್ಯಾರಿಗೆ ಎಷ್ಟು ಕೊಡಬೇಕು. ವೃತ್ತಿಗೆ ಸಂಬಂಧಿತ ತೊಂದರೆ ಇಲ್ಲ, ಚೆನ್ನಾಗಿದೆ. ಮಕರಂ ಸುಖಂ. ಮಕರ ರಾಶಿಗೆ ಸುಖವಿದೆ. ವೃತ್ತಿಯಲ್ಲೂ, ಉದ್ಯೋಗದಲ್ಲೂ, ವ್ಯವಹಾರದಲ್ಲೂ, ಹಣಕಾಸಿನಲ್ಲೂ ಆನಂದವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಕುಂಭರಾಶಿ ಧೈರ್ಯಂ. ಮನೆಯವರ ವಿಚಾರ, ಕುಟುಂಬದವರ ವಿಚಾರ, ಒಡ ಹುಟ್ಟಿದವರ ವಿಚಾರ, ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ. ಕೇತು ಬೇರೆ ಅಷ್ಟಮ, ಏನೋ ವೈರಾಗ್ಯ. ಈ ಲೋಕ ಹಾಗೆಯೇ ಅಯ್ಯ. ಕೊಟ್ಟು ತೃಪ್ತಿ ಪಡಿಸಲಾರೆವು, ತಗೊಂಡು ತೃಪ್ತಿ ಪಡೆಯಲಾರೆವು. ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ. ನೀವು ಕೊಟ್ಟಿದ್ದೀರಿ, ಅವ್ರು ತೃಪ್ತಿಯಾಗಿದ್ದಾರಾ? ಇಲ್ಲ, ಇನ್ನಷ್ಟು ಕೊಡ್ಬೇಕಿತ್ತು, ಇಷ್ಟೇ ಕೊಟ್ಟಿದ್ದಾನೆ ಅನ್ನತಕ್ಕಂಥದ್ದು. ಇಲ್ಲ, ನಮಗೆ ಜಾಸ್ತಿ ಕೊಟ್ಬಿಟ್ನೇನೋ. ಹೌದು, ಅದೊಂದು ಬರುತ್ತೆ ನಮಗೆ. ಇಲ್ಲ, ಕಮ್ಮಿ ಕೊಟ್ನೇನೋ, ಈ ರೀತಿ. ಇಲ್ಲ, ತಗೊಂಡಾದ್ರೂ ತೃಪ್ತಿ ಇದೆಯಾ, ಇನ್ನೊಂಚೂರು ಜಾಸ್ತಿ ಕೇಳ್ಬಿಟ್ಟಿದ್ರೆ ಜಾಸ್ತಿ ಸರಿ ಇತ್ತೇನೋ, ಕಡಿಮೆ ಕೇಳ್ಬಿಟ್ನೇನೋ, ಈ ರೀತಿ ಭಾವಗಳಿಂದ ಒದ್ದಾಟ ಆಗತಕ್ಕಂಥದ್ದಿರುತ್ತೆ. ಕುಂಭಕ್ಕೆ ಕೊಡೋದು ಬೇಡ, ತಗೊಳ್ಳೋದು ಬೇಡ. ಭಗವಂತನ ಎಷ್ಟು ಕೊಟ್ಟಿದ್ದಾನೆ ಅದ್ರಲ್ಲಿ ತೃಪ್ತಿಯಾಗಿರ್ತಿರ್ಲಿಕ್ಕೆ ಪ್ರಯತ್ನ ಮಾಡಿ, ಆನಂದ. ಇನ್ನು ಮೀನರಾಶಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಒಳ್ಳೇದು, ಧನಸ್ಥಾನದಲ್ಲಿ ಚಂದ್ರ ಒಳ್ಳೇದು. ಆದ್ರೆ ಕೇತು ಸಾರದಲ್ಲಿರೋದ್ರಿಂದ ಕೊಟ್ಟಿದ್ದು ಕೊಟ್ಟ ಹಾಗೆ ಕಮಿಟ್ಮೆಂಟು ಇಟ್ಟಿರ್ತಾನೆ, ಏನೋ ಒಂದು ಹುಳಿ ಹಿಡಿತಾನೆ. ಚಂದ್ರ ಹುಳಿ ಸಾರದಲ್ಲಲ್ವಾ ಇರೋದು. ವ್ಯಗ್ರಂ, ವ್ಯಾಗ್ರಂ, ಕ್ರೋಧಂ, ಇಲ್ಲ ನಿಸ್ಪೃಹತ, ಈ ರೀತಿ ಮಾಡಿಸ್ತಕ್ಕಂಥದ್ದು ಮೀನರಾಶಿಗೆ ಮಾಡಿಸ್ತಾನೆ. ಆದಷ್ಟು ಹೆಚ್ಚು ಮಾತಾಡ್ಲಿಕ್ಕೆ ಇವತ್ತು ಹೋಗ್ಬೇಡಿ. ಚಂದ್ರ ಕೇತು ಸಾರದಲ್ಲಿರೋದು ಏನಾದ್ರೂ, ಅದು ಕುಜನ ಮನೆಯಲ್ಲಿ ಕೂತಿದ್ದಾನೆ ಕೇತು ಸಾರದಲ್ಲಿ, ಒಂದು ತೀರಾ ವೈರಾಗ್ಯದ ಮಾತು ಎಸ್ ಅಂದ್ಬಿಡ್ತೀರಿ, ಇಲ್ಲ ನೋ ಅಂದ್ಬಿಡ್ತೀರಿ, ಇಲ್ಲ ಏನಾದ್ರು ಜಟಾಪಟಿ ಮಾಡಿಟ್ಕೊಬಿಡ್ತೀರಿ. ಕೇಳೋದು ಬೇಡ, ಹೇಳೋದು ಬೇಡ, ಮಾತಾಡೋದು ಬೇಡ. ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡ್ಕೊಂಡು ಏನು ತೊಂದರೆ ಇಲ್ಲ. ದೊಡ್ಡ ಕೆಲಸಗಳು ಬೇಡ. ಪಾಲುದಾರಿಕೆ ಕೆಲಸಗಳಲ್ಲಿ ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.